ನಮಸ್ಕಾರ. ಆ, ಹಡಗಲಿಯ ಏನು ನಮ್ಮ ಮಲ್ಲಿಗೆ ನಾಡು ಅಂತ ಕರಿತೀವಿ ಒಂದು ಕಡೆ, ಆ ಕಂಪನ ಸೂಸ್ತಕ್ಕಂಥ ಮತ್ತು ಅಷ್ಟೇ ಮನಸ್ಸುಳ್ಳ ಗೆಳೆಯ, ಹಲವಾರು ದಿನಗಳ ಪತ್ರಿಕಾ ರಂಗದಲ್ಲಿ ಸತತವಾಗಿ ಆ, ದುಡಿಮೆ ಮಾಡಿದಂಥವನು. ಅಂದರೆ ಕಷ್ಟಪಟ್ಟು ನಿಮಗೆ ಆತ ಒಂದು ಬರವಣಿಗೆ ಹಿಡ್ಕೊಂಡು ಬರವಣಿಗೆನ ನಂಬಿಕೊಂಡು ಪತ್ರಿಕಾ ರಂಗದಲ್ಲಿ ಒಂದು ಗುರುತಿಸ್ಕೊಂಡಂಥ ನೂರ್ ಅಹಮದ್ ಭಾಳ ಅತ್ಯಂತ ಕ್ರಿಯಾಶೀಲ ಬರಹಗಾರ ಕೂಡ. ಮತ್ತು ಇಲ್ಲಿನ ನೆಲಮೂಲ ಸಂಸ್ಕೃತಿಯ ಬಗ್ಗೆ ಹಲವಾರು ವರದಿಗಳನ್ನು ಮತ್ತು ಕೆಲವಾರು ಜನಪರವಾಗಿರ್ತಕ್ಕಂಥ ಲೇಖನಗಳನ್ನು ಬರವಣಿಗೆ ಮೂಲಕ, ಸುದ್ದಿ ಮೂಲಕ ಆತ ಎಲ್ಲ ಜನಮೆಚ್ಚುಗೆ ಮತ್ತು ಜನಕ್ಕೆ ಹತ್ತಿರಾಗಿ ಆತ ಬಹು ವರ್ಷದಿಂದ ನಮ್ಮ ನಡುವೆ ಇರ್ತಕ್ಕಂಥ ಗೆಳೆಯ ಇವತ್ತು ಒಂದು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಅಂತ ಒಂದು ಚಾನಲ್ನ ಆತ ಮೊರೆ ಹೋಗ್ತಾ ಇದ್ದಾನೆ. ಇವತ್ತು ಹೈಟೆಕ್ ಅಂದರೆ ಇವಾಗೇನು ಯಾತ್ರೀಕರಣ ಆದಂಗೆಲ್ಲ ನಾವು ಕೂಡ ಅಪ್ಗ್ರೇಡ್ ಆಗಬೇಕು. ಒಂದು ಕಡೆ ನಾವು ಪ್ರಿಂಟ್ ಮೀಡಿಯಾ ಹೋಗ್ಬಿಟ್ಟು ಇವತ್ತು ಚಲನಶೀಲ ಇದಾಗ್ಬಿಟ್ಟು ಯಾಂತ್ರೀಕರಣ ಕೊಡ್ತಾಯಿದ್ವಿ. ಈ ಒಂದು ಹಿನ್ನೆಲೆಯೊಳಗೆ ಈ ಚಾನಲ್ ಮೂಲಕ ಇವತ್ತು ಎಲ್ಲರಲ್ಲೂ ಕೂಡ ಮೊಬೈಲ್ ಇದೆ. ಎಲ್ಲರಲ್ಲೂ ಕೂಡ ಅಂತಂದರೆ ಒಬ್ಬ ಕುರಿಗಾರ ರೈತರಿಂದ ಹಿಡಿದು ಎಲ್ಲವೂ ಕೂಡ ಶ್ರಮಜೀವಿ ಒಬ್ಬ ಕಾರ್ಮಿಕರ ಕೈಯಲ್ಲೂ ಕೂಡ ಇವತ್ತು ಮೊಬೈಲ್ ಬಂದಿರೋದ್ರಿಂದ ರೀಚ್ ಆಗಲಿ ಬೇಗ, ಸುದ್ದಿ ಮೂಲಕ, ಲೇಖನದ ಮೂಲಕ, ಸಂದರ್ಶನದ ಮೂಲಕ ಅವರು ರೀಚ್ ಆಗೋ ಒಂದು ಉದ್ದೇಶ ಇಟ್ಕೊಂಡು ಒಳ್ಳೊಳ್ಳೆ ಸುದ್ದಿ ಈ ಒಂದು ಸುತ್ತಮುತ್ತಲಿಲ್ಲ, ಇವತ್ತು ಕೊಪ್ಪಳ ಆಗ್ಬೋದು, ವಿಜಯನಗರ, ಹೊಸ ಜಿಲ್ಲೆ ವಿಜಯನಗರ ಆಗ್ಬೋದು, ಐತಿಹಾಸಿಕ ಒಂದು ಹಿನ್ನೆಲೆ ಇರ್ತಕ್ಕಂಥ ವಿಜಯನಗರ ಆಗ್ಬೋದು, ಬಳ್ಳಾರಿ ಆಗ್ಬೋದು, ದಾವಣಗೆರೆ, ಈ ಕಡೆ ಪಕ್ಕದಲ್ಲಿರ್ತಕ್ಕಂಥ ಹಾವೇರಿ, ಹೀಗೆ ಸುಮಾರು 4-5 ಜಿಲ್ಲೆಗಳನ್ನು ಕೇಂದ್ರೀಕರಿಸಿ ಆತ ಒಂದು ಮಲ್ಲಿಗೆ ನಾಡು ಅಂಥೇಳಿ ಒಂದು ಯೂಟ್ಯೂಬ್ ಚಾನಲ್ನ ಗೆಳೆಯ ನೂರ್ ಅಹಮದ್ ಮಾಡ್ತಾಯಿದ್ದಾರೆ. ಅದು ಭಾಳ ಹೆಚ್ಚು ಜನಕ್ಕೆ ತಲುಪಲಿ ಮತ್ತು ಹೊಸ ಹೊಸ ಆವಿಷ್ಕಾರಗಳು ಇವತ್ತೇನು ರೈತರಲ್ಲಿರ್ತಕ್ಕಂಥ ಆಧುನಿಕ ಪದ್ಧತಿಯ ತಳಿಗಳಾಗಿ ಮತ್ತು ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಭಾಳ ಇದ್ದಾವೆ. ಯಾಕಂತಂದರೆ ನಾವೆಲ್ಲ ಚೆನ್ನಾಗಿದೆ, ನಾವೆಲ್ಲ ಸಂತೃಪ್ತಿ ಅನ್ನೋದು ಕೂಡ ಶುದ್ಧ ಸುಳ್ಳು. ನಮ್ಮಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಆ ಜನಪರ ಸಮಸ್ಯೆಗಳಿಗೆ ಸ್ಪಂದಿಸಲಿ, ಆ ಸಮಸ್ಯೆಗಳನ್ನು ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಆಡಳಿತವನ್ನು ಕಡಿತರಿಸೋ ದೃಷ್ಟಿಯೊಳಗೆ ಈ ಒಂದು ಮಲ್ಲಿಗೆ ನಾಡು ಬರೀ ಕೇವಲ ಕಂಪು ಬೀರೋದಲ್ಲ, ಕೆಂಪು ಆಗಿ ಆ ಒಂದು ಪರಿವರ್ತನೆ ಆಗಲಿ, ಆ ಒಂದು ಚಾನಲ್ ಮೂಲಕ ಬೇಗ ನಿಮ್ಮ ಮನೆಗಳಲ್ಲಿ ತಲುಪಲಿ ಅಂತೇಳಿ ಆರೈಸ್ತೀನಿ. ನಿನಗೆ ಒಳ್ಳೆಯದಾಗಲಿ, ಎತ್ತರವಾಗಿ ಬೆಳೀಲಿ, ಮಲ್ಲಿಗೆ ನಾಡು ಇಡೀ ನಾಡನ್ನೇ ಕಂಪನ ಸೂಸಲಿ.